ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಕ್ಷಾ ಕನ್ಸ್ಟ್ರಕ್ಷನ್ ಸಿವಿಲ್ ಲಾಗ್. ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರುವಂಥದ್ದು ಟೆರೇಸ್ ಮಡ್ಡಿ ವರ್ಕ್ ಯಾವ ರೀತಿಯಾಗಿ ನಾವು ಮಾಡಿಸ್ತಾ ಇದ್ದೀವಿ ಅನ್ನೋದನ್ನು. ಟೆರೇಸ್ ಮಡ್ಡಿ ವರ್ಕ್ ಅಪ್ಲೈ ಮಾಡುವಾಗ ಕೆಲವೊಂದು ಮುಖ್ಯವಾದ ಮಾಹಿತಿನ ನೀವು ತಿಳ್ಕೊಬೇಕಾಗತ್ತೆ. ಯಾಕಂದರೆ ಈ ಟೆರೇಸ್ ಮಡ್ಡಿ ಹಾಕುವಂಥದ್ದು ಓನ್ಲಿ ಒನ್ ಡೇ ವರ್ಕ್ ಆಗಿರುತ್ತೆ. ಈವನ್ 30-40 ಸೈಟ್ ಆಗಿದ್ದರೆ ನೋಡಿ, ಇಲ್ಲಿ 1 ಆರ್ 2 ಮೆಂಬರ್ಸ್ ಬಂದು ಮಾಡುವಂತಹ ವರ್ಕ್ ಅಲ್ಲ ಇದು ಒಂದು ಟೀಮ್ ಬಂದು ಮಾಡಬೇಕಾಗತ್ತೆ. ಮಿನಿಮಮ್ 5 ಮೆಂಬರ್ಸ್ ಆದರೂ ಬೇಕೇ ಬೇಕು. ಯಾಕಂದರೆ ಇದು ಒಂದು ದಿನದಲ್ಲಿ ಮುಗಿಸೋದ್ರ ಜೊತೆಗೆ ಇಲ್ಲಿ ಮೆಟೀರಿಯಲ್ಸ್ ಕ್ವಾಲಿಟಿನೂ ಕೂಡ ಅತಿ ಮುಖ್ಯವಾದ ಪಾತ್ರ ವಹಿಸೋದ್ರ ಜೊತೆಗೆ ಮೆಟೀರಿಯಲ್ಸ್ನ ಯಾವ ರೀತಿ ಮಿಕ್ಸ್ ಮಾಡ್ತೀವಿ, ಈವನ್ ಸಿಮೆಂಟ್ ಇರ್ಬೋದು, ಎಮ್ ಸ್ಯಾಂಡ್ ಇರ್ಬೋದು, ಜೆಲ್ಲಿ ಇರ್ಬೋದು, ಹಾಗೆ ವಾಟರ್ನ ಎಷ್ಟು ಮಿಕ್ಸ್ ಮಾಡ್ಕೋಬೇಕು, ಆಮೇಲೆ ಎಷ್ಟು ಥಿನ್ ಲೇಯರಲ್ಲಿ ಇರಬೇಕು ಅಥವಾ ಎಷ್ಟು ಥಿಕ್ ಲೇಯರಲ್ಲಿ ಬರಬೇಕು, ಮತ್ತು ಇಲ್ಲಿ ನೀವು ಬಳಸುವಂತಹ ವಾಟರ್ ಪ್ರೂಫ್ ಲಿಕ್ವಿಡ್ ಯಾವುದು, ಅವೆಲ್ಲದನ್ನು ನೀವು ಗಮನದಲ್ಲಿ ಇಟ್ಕೊಂಡು ಸೈಟ್ ಇಂಜಿನಿಯರ ಗೈಡೆನ್ಸ್ ಜೊತೆಗೆ ನೀವು ಈ ವರ್ಕ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರಿಂದ ಫ್ಯೂಚರಲ್ಲಿ ನಿಮಗೆ ಯಾವುದೇ ರೀತಿ ದೊಡ್ಡ ಸಮಸ್ಯೆ ಬರಲ್ಲ ಅಂತ ಹೇಳ್ಬೋದು. ಯಾಕಂದರೆ ತುಂಬ ಕಡೆ ನೀವು ನೋಡಿರುವ ಹಾಗೆಯೇ ಟೆರೆಸ್ ಮೇಲ್ಗಡೆ ಚಿಕ್ಕ 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 ಕ್ರ್ಯಾಕ್ಸ್ಗಳು ತುಂಬ ಬಂದಿರುತ್ತೆ ಅಲ್ವಾ. ಅವೆಲ್ಲ ಆ್ಯಕ್ಚುಲಿ ಟೆರೆಸ್ ಮಡ್ಡಿ ಅಪ್ಲೈ ಮಾಡುವಾಗ ಕೆಲವೊಂದು ಪ್ರೊಸೀಜರ್ಸ್ನ ರಾಂಗ್ ಮಾಡೋದ್ರಿಂದ ಫ್ಯೂಚರಲ್ಲಿ ಲೀಕೇಜ್ ಪ್ರಾಬ್ಲಮ್ ಜೊತೆ ಆ ರೀತಿ ಕ್ರ್ಯಾಕ್ಸ್ನ ನೀವು ನೋಡ್ತೀರಾ ಅಂತ ಹೇಳ್ತಾ, ಹಾಗೆ ಇಲ್ಲಿ ಪ್ರಾಸೆಸ್ ಮಾಡುವಾಗಲೂ ಕೂಡ ಕ್ಲೀನಾಗಿ ನೀವು ಆ ಪ್ರೊಸೀಜರ್ಸ್ನ ಫಾಲೋ ಮಾಡೋದ್ರ ಜೊತೆಗೆ ಕ್ಯೂರಿಂಗು ಕೂಡ ಅತೀ ಮುಖ್ಯವಾದ ಪಾತ್ರ ವಹಿಸುತ್ತೆ. ಫೈನಲ್ ಹಂತದಲ್ಲಿ ಬರೋಂಥದ್ದು ಈ ಟೆರೆಸ್ ಮಡ್ಡಿ ವರ್ಕ್. ಅಂದರೆ ಸಿವಿಲ್ ವರ್ಕಲ್ಲಿ ಆಲ್ಮೋಸ್ಟ್ ನೋಡಿ, ಪ್ಯಾರಾಫೀಟ್ ವಾಲ್ ಇರ್ಬೋದು, ಟ್ಯಾಂಕ್ ರೂಮ್ ಇರ್ಬೋದು, ಪ್ಲಾಸ್ಟ್ರಿಂಗ್ ಪ್ರತಿಯೊಂದು ಮುಗಿಸಿ ಕೊನೆಯ ಹಂತದಲ್ಲಿ ಟೆರೆಸ್ ಮಡ್ಡಿನ ಮಾಡಬೇಕಾಗತ್ತೆ. ಯಾಕಂದರೆ ಅಲ್ಲಿ ಕ್ಯೂರಿಂಗಿಗಂತ ನಾವು ವಾಟರ್ ನಿಲ್ಲಿಸ್ಬಿಟ್ಟು ನೀಟಾಗಿ ಕ್ಯೂರಿಂಗು ಆಗೋದ್ರ ಜೊತೆಗೆ ಪರ್ಫೆಕ್ಟ್ ಆಗಿರುವಂತಹ ಟೆರೆಸ್ ಮಡ್ಡಿ ವರ್ಕ್ನ ನೀವು ನೋಡ್ಬೋದು ಅಂತ ಹೇಳ್ತಾ, ಫೈನಲಲ್ಲಿ ನೋಡಿ ನಮ್ಮ ಈ ಟೆರೆಸ್ ಮಡ್ಡಿ ವರ್ಕ್ ಈ ರೀತಿಯಾಗಿ ಕಾಣಿಸ್ತಾ ಇದೆ. ನಂತರ ಕ್ಯೂರಿಂಗಿಗೆ ನೀರನ್ನು ಕೂಡ ಅಪ್ಲೈ ಮಾಡಿದ್ದೀವಿ. ಸೊ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ನಾನು ಇನ್ನೊಂದಿಷ್ಟು ಕನ್ಸ್ಟ್ರಕ್ಷನ್ ಮಾಹಿತಿ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಪ್ಲೀಸ್ ಸ್ಟೇ ಕನೆಕ್ಟೆಡ್ ಟು ಮೈ ಚಾನಲ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಬಾಯ್ ಬಾಯ್.